ಹಾಯ್ ಫ್ರೆಂಡ್ಸ್, ಎಲ್ಲರೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಎಲ್ಲ ನನ್ನ ಯೂಟ್ಯೂಬ್ ಫ್ಯಾಮಿಲಿಗೂ ವೆಲ್ಕಮ್. ಸೊ ಇದು ನನ್ನ ಫಸ್ಟ್ ವಿಡಿಯೋ ವ್ಲಾಗ್. ಸೊ ನಿಮ್ಮೆಲ್ರಿಗೂ ವಿಡಿಯೋ ಫುಲ್ ಕಂಪ್ಲೀಟಾಗಿ ನೋಡಿ. ಎಲ್ರಿಗೂ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಏನಾದರೂ ಇಂಪ್ರೂವೈಸೇಷನ್ ಇದ್ದರೆ ಪ್ಲೀಸ್ ತಿಳಿಸಿ ಕಮೆಂಟ್ ಮುಖಾಂತರ. ಸೊ ದ್ಯಾಟ್ ನಾನು ನನ್ನ ಕಡೆಯಿಂದ ಏನು ಟ್ರೈ ಮಾಡಬೇಕು ಖಂಡಿತ ಮಾಡ್ತೀನಿ. ಓಕೆ. ಸೊ ನಾನಿವತ್ತು ಒಂದು ಫಸ್ಟ್ ವ್ಲಾಗೆ ಅಥವಾ ಫಸ್ಟ್ ವಿಡಿಯೋನೇ ನಂದು ಇನ್ಫಾರ್ಮೇಟಿವ್ ಆಗಿರಲಿ, ಇನ್ಸ್ಪಿರೇಷನಲ್ ಸ್ಟೋರಿ ಹೇಳೋಣ ಅಂತ ನಾನು ಬಂದಿದ್ದೀನಿ. ಸೊ ಈ ಸ್ಟೋರಿ ಬಂದುಬಿಟ್ಟು ಇಂಡಿಯಾದ ಒಬ್ಬ ವ್ಯಕ್ತಿ ಬಗ್ಗೆ. ಸೊ ಇಂಡಿಯಾದ ಒಬ್ಬ ವ್ಯಕ್ತಿ ಫಾರಿನ್ ಕಂಟ್ರಿಯಲ್ಲಿ, ಅಂದರೆ ಬೇರೆ ದೇಶದಲ್ಲಿ, ಗಲ್ಫ್ ಕಂಟ್ರಿಯಲ್ಲಿ ಕೆಲಸ ಸಿಗುತ್ತೆ ಅವ್ರಿಗೆ. ಸೊ ಅಲ್ಲಿ ಕ್ಯಾಬ್ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ. ಮೇನ್ಲಿ ಯಾವ ಪ್ಲೇಸ್ ಅಂದರೆ ಕತಾರ್ ಅಂತ ಹೇಳ್ಬೋದು. ಸೊ ಕತಾರಲ್ಲಿ ಅವ್ರಿಗೆ ಕೆಲಸ ಸಿಗುತ್ತೆ. ಸೊ ಅವ್ರು ಕತಾರಲ್ಲಿ ಕ್ಯಾಬ್ ಡ್ರೈವರಾಗಿ ಕೆಲಸ ಮಾಡ್ತಾ ಇರ್ತಾರೆ. ಅವ್ರದ್ದೊಂದು ಯೂಟ್ಯೂಬ್ ಚಾನೆಲ್ ಇರುತ್ತೆ. ಸೊ 5 to 6 months ಆಫ್ ಟೈಮಲ್ಲೇ ಅವರು ತಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ಮೋರ್ ದೆನ್ 5 lakh ಸಬ್ಸ್ಕ್ರೈಬರ್ಸ್ ಮಾಡ್ಕೋತಾರೆ. ಹೇಗೆ ಸಾಧ್ಯ? ಏನಂತ ಕಂಟೆಂಟ್ ಕೊಟ್ಟರು? ಸೊ ಸಿಂಪಲ್. ಅವ್ರ ಕಂಟೆಂಟ್ ಏನು ತೀರಾ ದೊಡ್ಡದಾಗೇನಿರಲಿಲ್ಲ ಅಥವಾ ತುಂಬ ಕಷ್ಟಕರವಾದ್ದೇನಿರಲಿಲ್ಲ. ವೆರಿ ಸಿಂಪಲ್. ಅವ್ರದ್ದು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಅವ್ರು ಏನು ಕೆಲಸ ಮಾಡ್ತಾಯಿದ್ರು, ಮಾರ್ನಿಂಗ್ ಟು ಈವ್ನಿಂಗ್ ಅವ್ರು ಏನೇನೆಲ್ಲ ಮಾಡ್ತಾಯಿದ್ರು, ಕ್ಯಾಬ್ ಸ್ಟಾರ್ಟ್ ಮಾಡೋದಾಗಿರಲಿ, ಕಸ್ಟಮರ್ಸ್ ಹತ್ರ ಇಂಟ್ರ್ಯಾಕ್ಟ್ ಮಾಡೋದಾಗಿರಲಿ. ಸೊ ಇದೆಲ್ಲ ಬೆಳಗ್ಗೆಯಿಂದ ಸಂಜೆ ಅವ್ರದ್ದು ಡೇ ಟು ಡೇ ಆ್ಯಕ್ಟಿವಿಟೀಸ್ ಏನಿತ್ತು, ಸೊ ಅದನ್ನು ಸಿಂಪಲ್ಲಾಗಿ ವ್ಲಾಗ್ ಮಾಡಿ ಅದನ್ನು ಈಸಿಯಾಗಿ ರೀಚ್ ಮಾಡ್ತಾಯಿದ್ರು. ಸೊ ವಿಡಿಯೋ ಏನು ತುಂಬ ಕಷ್ಟ ಅಥವಾ ಹೇಳ್ದಂಗೆ ಕಷ್ಟಕರವಾದ್ದು ಅಥವಾ ತುಂಬ ಡಿಫಿಕಲ್ಟಿ ಅರ್ಥ ಮಾಡ್ಕೊಳ್ಳೋಕ್ಕಾಗದಿರೋ ಅಥವಾ ತುಂಬ ಜಾಸ್ತಿ ಇರೋ ಇನ್ಫಾರ್ಮೇಷನ್ಸ್ ಏನಿಲ್ಲ. ಜಸ್ಟ್ ಸಿಂಪಲ್. ಬೆಳಗ್ಗೆ ಎದ್ದಾಗಿಂದ ಸಂಜೆವರೆಗೂ ಅವರು ನಿತ್ಯ ಏನು ದುಡಿತಾಯಿದ್ರು ಅಥವಾ ಏನು ಕೆಲಸ ಮಾಡ್ತಾಯಿದ್ರು ಅದೇ ಕೆಲಸದಲ್ಲಿ ಅವರು ವೀಡಿಯೋಸ್ಗಳನ್ನ ಮಾಡಿ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾಯಿದ್ರು. ಸೊ ಅದು ಜನಕ್ಕೆ ಜಾಸ್ತಿ ರೀಚ್ ಆಯಿತು. ಅವರ ಸಿಂಪ್ಲಿಸಿಟಿ ತುಂಬ ಜನರಿಗೆ ರೀಚ್ ಆಗಿ ಇಂಟ್ರೆಸ್ಟಿಂಗಾಗಿ ಅನ್ನಿಸ್ತು. ಸೊ ಅವರ ಸಿಂಪ್ಲಿಸಿಟಿಯಿಂದ ಅವರು ಯೂಟ್ಯೂಬಲ್ಲಿ ಬೆಳೆದ್ರು. ಅವರ ಹೆಸರು ಬೇರೆ ಏನೂ ಅಲ್ಲ, ಅವ್ರ ಹೆಸರು ಅಜಯ್ ಅಂತ. ಸೊ ಇಂಡಿಯಾದವರೇ ಆಗಿದ್ದರು. ಆ್ಯಂಡ್ ಈ ಸ್ಟೋರಿನ ನಾನು ಏನಕ್ಕೆ ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ, ನಾಟ್ ಬಿಕಾಸ್ ಯೂಟ್ಯೂಬಿಂದನೇ ಎಲ್ಲ ಅಂತ ಅಲ್ಲ. ಕೆಲಸ ಯಾವುದೇ ಇರಲಿ, ಒಂದು ಕ್ಯಾಬ್ ಡ್ರೈವರ್ ಆಗಿರಲಿ ಅಥವಾ ಸಿಂಪಲ್ಲಾಗಿ ಅಥವಾ ಏನೇ ಒಂದು ಕೆಲಸ ಇರಲಿ, ಕಸ ಗುಡಿಸೋ ಕೆಲಸ ಆಗಿರಲಿ ಅಥವಾ ಮನೆ ಕೆಲಸ ಆಗಿರಲಿ ಅಥವಾ ಕ್ಯಾಬ್ ಡ್ರೈವಿಂಗ್ ಕೆಲಸ ಆಗಿರಲಿ, ಯಾವುದೇ ಕೆಲಸ ಆಗಿರಲಿ, ಅದನ್ನು ಶ್ರದ್ಧೆಯಿಂದ ಮಾಡಿದರೆ ನಮಗೆ ಅದರಿಂದ ಹಾರ್ಡ್ ವರ್ಕಿಂಗಿಂದ ನಮಗೆ ತುಂಬ ಜಯ ಸಿಕ್ಕೇ ಸಿಗುತ್ತೆ. ಸೊ ಈ ಸ್ಟೋರಿ ಏನಕ್ಕೆ ಮಾಡ್ತಾಯಿದ್ದೀನಿ ಅಂತ ಡೌಟ್ ಆಯಿತಾ? ಸೊ ಏನಿಲ್ಲ, ಎಲ್ಲರೂ ಯೂಟ್ಯೂಬರ್ಸ್ ಇದ್ದಾರೆ, ಎಷ್ಟೊಂದು ಜನ ಯೂಟ್ಯೂಬರ್ಸ್ ಇದ್ದಾರೆ. ಅದರಲ್ಲೇನಿದೆ ವಿಶೇಷ ಅಂತ ಅಥವಾ ಅದರಲ್ಲೇನಿದೆ ಸ್ಪೆಷಲ್ ಅಂತ ತಿಳ್ಕೊಬೇಡಿ. ಸೊ ಇದೊಂದು ಸ್ಟೋರಿ ನಮಗೆ ಇನ್ಸ್ಪಿರೇಷನಲ್ ಸ್ಟೋರಿ ಆಗುತ್ತೆ. ಸೊ ನನ್ನ ಕೈಲಿ ಏನೂ ಮಾಡೋಕ್ಕಾಗಲ್ಲ, ನನಗೆ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ, ಒಂದು ದೊಡ್ಡ ಬೆಟ್ಟಕಲ್ ಥರ ತೊಗೋಬೇಡಿ. ಏನೇ ಸಾಧಿಸ್ಬೇಕಂದ್ರೂ ಜಸ್ಟ್ ಮುನ್ನುಗ್ಗಿ. ಆದಷ್ಟು ನಿಮ್ಮ ಫೋಕಸ್ನ ನೀವು ಏನು ಮಾಡ್ತಾಯಿದ್ದೀರಾ ಅದ್ರ ಕಡೆ ಗಮನ ಕೊಡಿ. ಖಂಡಿತ ಸಕ್ಸಸ್ ನಿಮ್ದು ಆಗೇ ಆಗುತ್ತೆ. ಯಾಕಂದರೆ ಯಾರು ಹುಟ್ತಾನೆ ಮಿಲೇನಿಯರ್ ಆಗಿರಲ್ಲ. ಸೊ ನೀವು ಕಷ್ಟಪಡಬೇಕು. ನಿಮ್ಮ ಪಾತ್ನ ನೀವೇ ಅಥವಾ ನಿಮ್ಮ ಡೈರೆಕ್ಷನ್ನ ನೀವೇ, ದಾರಿನ ನೀವೇ ಹಾಕ್ಕೋಬೇಕು. ನಿಮ್ಮ ಸಕ್ಸಸ್ನ ನೀವೇ ರೀಚ್ ಮಾಡಬೇಕು. ಯಾರು ನಿಮಗೆ ಸಪೋರ್ಟ್ ಮಾಡೋರು ಬರ್ತಾರೆ, ಬಟ್ ನಾಟ್ ಟು ದ ಎಕ್ಸ್ಟ್ರೀಮ್ ಪಾಯಿಂಟ್. ನಿಮಗೆ ನೀವೇ ಪುಷ್ ಮಾಡಿಕೊಂಡು ನೀವೇ ಸಾಧಿಸಬೇಕು. ಬೆಸ್ಟ್ ಆಫ್ ಲಕ್. ಸೊ ನೀವು ಎಲ್ಲೇ ಇರಿ, ಹೇಗೆ ಇರಿ, ನಿಮ್ಮ ಕೆಲಸದ ಮೇಲೆ ನೀವು ಫೋಕಸ್ ಮಾಡಿ, ವಿನ್ ಆಗಿ, ಸಾಧಿಸಿ, ನಿಮ್ಮ ಲೈಫಲ್ಲಿ ಏನಾದರೂ ಒಂದು ಅಚೀವ್ಮೆಂಟ್ ಮಾಡಿ. ಸೊ ಇದಾಗಿತ್ತು ನನ್ನ ಇವತ್ತಿನ ಒಂದು ಸ್ಮಾಲ್ ಇನ್ಸ್ಪಿರೇಷನಲ್ ಸ್ಟೋರಿ. ಸೊ ಐ ವಿಲ್ ಬಿ ಬ್ಯಾಕ್ ವಿತ್ ಸಮ್ ಅದರ್ ಇನ್ಸ್ಪಿರೇಷನಲ್ ಸ್ಟೋರೀಸ್. ಸೊ ಟಿಲ್ ದೆನ್ ಪ್ಲೀಸ್ ನನ್ನ ವೀಡಿಯೋಸ್ ನೋಡ್ತಾಯಿರಿ, ನನ್ನ ಫಾಲೋ ಮಾಡ್ತಾಯಿರಿ, ನಂಗೆ ಸಪೋರ್ಟ್ ಮಾಡ್ತಾಯಿರಿ. ನನ್ನ ವೀಡಿಯೋಸ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನನ್ನಿಂದ ಏನಾದರೂ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮಿಸಿ. ಏನಾದರೂ ಇಂಪ್ರೂವೈಸೇಷನ್ ಅಥವಾ ಏನಾದರೂ ನಿಮಗೆ ಕಂಟೆಂಟ್ಸ್ ಬೇಕಿದ್ದರೆ ನನ್ನ ಕಡೆಯಿಂದ ಪ್ಲೀಸ್ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ.